ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದ ದಿನದಿಂದನೂ ಕೂಡ ಇಲ್ಲಿವರೆಗೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ ರಣರಂಗವಾಗಿ ಮಾರ್ಪಟ್ಟಿದೆ. ಇಲ್ಲಿ ಒಂದು ಕಡೆ ಬಿಜೆಪಿಯ ಮಾಜಿ ಸಂಸದ GS ಬಸವರಾಜುಗೆ ಟಿಕೆಟ್ ಬೇಕು ಅಂತ ಹೇಳಿ ಒಂದು ಕಡೆ ಪ್ರಯತ್ನಗಳು ನಡೀತಾ ಇದ್ರೆ, ಅದೇ ಮಾಜಿ ಶಾಸಕ ಮತ್ತೊಬ್ಬ ಬಿಜೆಪಿಯ ಮಾಜಿ ಶಾಸಕ ಸುರೇಶ್ ಗೌಡರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತ ಹೇಳಿ ಆ ಘೋಷಣೆಯನ್ನು ಕೂಡ ಹೋಗಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೈ ತಪ್ಪಿರೋ ಟಿಕೆಟ್ JDS ಪಾಲಾಗಿದೆ. ಬನ್ನಿ, ತುಮಕೂರಿನ ಮತದಾರ ಏನ್ ಹೇಳ್ತಾರೆ, ತುಮಕೂರಿನ ವಿದ್ಯಾವಂತ ಸಾರ್ವಜನಿಕರು ಏನ್ ಹೇಳ್ತಾರೆ, ಅವರ ಒಂದು ನಾಡಿ ಮಿಡಿತ ಹೇಗಿದೆ, ಅವರ ಒಂದು ಅಪೇಕ್ಷೆ ಪ್ರಕಾರ ಚುನಾವಣೆಗೆ ನಿಲ್ಲುವಂತ ವ್ಯಕ್ತಿ ಹೇಗಿರಬೇಕು, ಅವರಿಗೆ ನಿಜವಾದಂತ ಜನನಾಯಕರಾಗಂತ ಯಾವ ರೀತಿಯಾದಂತ ವ್ಯಕ್ತಿ ಇರಬೇಕು ಎಂಬುದನ್ನ ಕೇಳಿ ತಿಳ್ಕೊಳ್ಳೋಣ. ನಾವೀಗ ತುಮಕೂರಿನ ಪ್ರಮುಖ ಸ್ಥಳವಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಏನು ನಮ್ಮ ಒಂದು ವಾಹನ ಕೇಳ್ರಪ್ಪ ಕೇಳಿ ಎಂಬ ವಾಹನ ಈಗಾಗಲೇ ತುಮಕೂರಿನ ಸಿದ್ಧಗಂಗಾ ಮಠ ಒಂದು ಪ್ರವೇಶಿಸಿದೆ. ತುಮಕೂರಿನಲ್ಲಿ ಈಗಾಗಲೇ ಸಂಚಾರ ಮಾಡಲಾಗ್ತಿದ್ದು, ತುಮಕೂರಿನ ಜನ ಯಾವ ರೀತಿಯಾಗಿ ಒಂದು ಅವರಿಗೆ ಬೇಕಾದಂಥ ನೆಚ್ಚಿನ ಜನನಾಯಕನನ್ನ ಆರಿಸ್ಕೊಳ್ತಾರೆ, ಮತ್ತೆ ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಕ್ವಾಲಿಟೀಸ್ ಇರತಕ್ಕಂಥ ಒಂದು ಜನಪ್ರತಿನಿಧಿ ಆಗಿರ್ಬೋದು, ಅಥವಾ ಮಂತ್ರಿ ಆಗಿರ್ಬೋದು, ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ಈ ಥರ ಎಲ್ಲ ಒಂದು ಗುಣಗಳುಳ್ಳ ಒಂದು ಕ್ಷೇತ್ರಕ್ಕೆ ಈ ಥರ ಒಂದು ಎಲ್ಲ ಗುಣಗಳ ಇರತಕ್ಕಂಥ ಒಂದು ವ್ಯಕ್ತಿಗೆ ಯಾವ ರೀತಿಯಾದಂಥ ಒಂದು ಮತಗಳ ಚಲಾಯಿಸ್ತಾರೆ ಎಂಬುದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ತುಮಕೂರಿನ ಜನ ಏನು ಹೇಳ್ತಾರೆ, ಇಲ್ಲಿನ ವಿದ್ಯಾವಂತ ಜನ ಏನು ಹೇಳ್ತಾರೆ ಎಂಬುದನ್ನು ಕೇಳಿ ತಿಳ್ಕೊಳ್ಳೋಣ. ತುಮಕೂರಿಗೆ ನ್ಯೂಸ್ 18 ಕನ್ನಡ ವತಿಯಿಂದ ಕೇಳ್ರಪ್ಪ ಕೇಳಿ ವಾಹನ ಬರ್ತಾ ಇದ್ದಂಗೆನೆ ತುಮಕೂರಿನ ಸಾಕಷ್ಟು ವಿದ್ಯಾವಂತ ಮಂದಿಗಳು ಈಗಾಗಲೇ ನಮ್ಮ ಕೇಳ್ರಪ್ಪ ಕೇಳಿ ಒಂದು ಟೀಮ್ ಜೊತೆ ನಮ್ಮ ಜನನಾಯಕರು ಹೇಗಿರಬೇಕು, ನಮ್ಮನ್ನು ಆರಿಸುವಂಥ ವ್ಯಕ್ತಿಗೆ ಏನು ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಹೇಳ್ಕೊಳ್ಳೋದಕ್ಕೆ ಅವರೇ ಒಂದು ವಾಲಂಟಿಯರಾಗಿ ಬಂದು ಈಗಾಗಲೇ ನಮ್ಮ ಗಾಡಿಗಳನ್ನ ಸುತ್ತುವರೆದಿರ್ತಕ್ಕಂಥದ್ದು. ಈಗ ನಾವು ಕೂಡ ಏನು ಕೇಳ್ರಪ್ಪ ಕೇಳಿ ವತಿಯಿಂದ ಈಗಾಗಲೇ ನಾವು ಕೂಡ ಒಂದು ಮೈಕನ್ನು ಕೂಡ ಒಂದು ರೆಡಿ ಮಾಡಿದ್ದೀವಿ. ಸುಮಾರು ಇಲ್ಲಿ ಬಂದು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಒಂದು ಹಂಚಿಕೊಳ್ತಾರೆ. ಇಲ್ಲಿ ನಮಗೆ ಬೇಕಾಗಿರೋಂಥ ಜನಪ್ರತಿನಿಧಿ ಹೇಗಿರಬೇಕು, ಅವರು ಎಜುಕೇಟೆಡ್ ಆಗಿರ್ಬೇಕಾ ಅಥವಾ ಅನ್ಎಜುಕೇಟೆಡ್ ಆಗಿರ್ಬೇಕಾ ಅಥವಾ ಇವೆಲ್ಲ ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದು ಏನೋ ಹ್ಯುಮ್ಯಾನಿಟಿ ಇರಬೇಕಾ ಅನ್ನೋ ಒಂದು ಈ ಎಲ್ಲ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ, ಈ ಒಂದು ತುಮಕೂರು ಜಿಲ್ಲೆ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಒಂದು ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸಿದ್ಧಗಂಗಾ ಮಠದಲ್ಲಿ 10,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜಿಲ್ಲೆಗೆ ಇಲ್ಲಿವರೆಗೂ ಸಿಕ್ಕಿರುವಂಥ ಶಿಕ್ಷಣ ಒಂದು ಅನುದಾನ ಏನಿದೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದೆ, ಮತ್ತೆ ಈ ಒಂದು ಜಿಲ್ಲೆಯಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿ ಒಂದು ಆಯೋಗದಲ್ಲಿ ಎಷ್ಟು ಕೆಲಸಗಳಾಗಬೇಕು ಅದು ಕೂಡ ಒಂದು ಪೆಂಡಿಂಗ್ ಇದೆ. ಅದ್ರ ಬಗ್ಗೆನೂ ಕೂಡ ಮಾತಾಡೋದಕ್ಕೆ ಎಲ್ಲ ಒಂದು ರೆಡಿ ಇದ್ದಾರೆ. ಈಗ ಎಲ್ಲರನ್ನೂ ಕೂಡ ಒಂದು ಮಾತಾಡಿಸೋಂಥ ಪ್ರಯತ್ನ ಮಾಡೋಣ. ಅವರೇ ಬಂದು ಮಾತಾಡ್ತಾರೆ ತುಮಕೂರು ಜಿಲ್ಲೆಗೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಜನಪ್ರತಿನಿಧಿಗಳು ಹೇಗೆ ವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಮಾಹಿತಿ ಕೊಡ್ತಾ ಹೋಗ್ತಾರೆ. ಕರ್ನಾಟಕ ಸರ್ಕಾರ ಆಗಲಿ, ಭಾರತ ಸರ್ಕಾರ ಆಗಲಿ, ಆಡಳಿತಗಳು ಯಾರು ನಡೆಸಬೇಕು, ಎಂತ ನಡೆಸಬೇಕು ಅನ್ನೋ ಒಂದು ಅಭಿಪ್ರಾಯ ಹೇಳ್ತೀವಿ. ಫಸ್ಟು ವಿದ್ಯಾವಂತರಾಗಿರ್ಬೇಕು, ನಂತರ ಒಳ್ಳೆ ಗುಡುಗ್ಲಿರ್ಬೇಕು, ಒಳ್ಳೆ ನಡತೆ ಇರಬೇಕು, ಸಮಾಜ ದೃಷ್ಟಿಯಿಂದ ಎಲ್ಲ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದೆ ಬರಬೇಕು. ಅಂತ ಒಂದು ಗುಣಗಳಿದ್ರೆ ಮಾತ್ರ ಒಂದು ಜನಕ್ಕೆ ಉಪಯೋಗ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಸರ್ಕಾರ ಅಂದರೆ ಹೇಗಿರಬೇಕು ಅಂದರೆ, ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಪ್ರತಿಯೊಬ್ಬರದು ಸರ್ಕಾರ ಒಂದು ಮೆಜಾರಿಟಿ ಇರಬೇಕು. ಇಲ್ಲ ಅಲ್ಲಿ ಬಿಜೆಪಿ ಬಂದರೆ ಇಲ್ಲಿ ಕಾಂಗ್ರೆಸ್ ಬರುತ್ತೆ, ಇಲ್ಲಿ ಕಾಂಗ್ರೆಸ್ ಬಂದರೆ ಅಲ್ಲಿ ಬಿಜೆಪಿ ಬರುತ್ತೆ. ಸೊ ಇದೇ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೆ. ಈಗಾದಾಗ ಯಾವುದೇ ರೀತಿ ಬೆಳವಣಿಗೆಗಳು ಕಾಣಲ್ಲ. ಮತ್ತು ಇನ್ನೊಂದು ಪೊಲಿಟಿಕಲ್ ಅಂದರೆ ಹೇಗೆ ಅನ್ಕೊಂಡಿದ್ದಾರೆ ಅಂದರೆ, ಈಗೆಲ್ಲ ಫಿಲ್ಮ್ ಪ್ರಮೋಷನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಏನೇನು ಅಭಿವೃದ್ಧಿ ಮಾಡಿರ್ತೀವಿ, ಎಲ್ಲಿ ಅಭಿವೃದ್ಧಿ ಮಾಡಿರ್ತೀವಿ ಅಲ್ಲಿ ಮಾತ್ರ ಅಭಿವೃದ್ಧಿ ಒಂದು ಫೋಟೋ ತೆಗೆದು ಹಾಕಿ ಅವರು ಪ್ರಮೋಷನ್ ಮಾಡ್ಕೊಂತಿದ್ದಾರೆ. ಈ ರೀತಿ ಆಗೋ ಕಾರಣ ಯಾವುದೇ ಡೆವಲಪ್ಮೆಂಟ್ ಆಗೋದಿಲ್ಲ. ಮತ್ತು ಈಗ ಇನ್ನೊಂದು ಮೈತ್ರಿ ಸರ್ಕಾರ ಅಂತ ಮಾಡ್ತಿದ್ದಾರೆ. ಮೈತ್ರಿ ಸರ್ಕಾರ JDS ಕಾಂಗ್ರೆಸ್ ಬಂದಿದೆ. ಈಗ ಅಲ್ಲಿ ಸೆಂಟ್ರಲ್ನಲ್ಲಿ BJP ಇದೆ. ಸೊ ಯಾವುದೇ ಸರ್ಕಾರ ಬರಲಿ, ಒಂದೇ ಸರ್ಕಾರ ಬರಲಿ, ಹಾಗಿದ್ದಾಗ ಮಾತ್ರ ಅಭಿವೃದ್ಧಿ ಕಾಣಿಸ್ತದೆ. ಸರ್ಕಾರ ಮೊದಲು ನಾವು ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನು ನಿಷ್ಠೆಯಿಂದ ಮಾಡಬೇಕು. ಕೆಲವು ಯಾವುದೇ ಆದಂತಹ ಕೋಮು ಗಲಭೆಗಳಿಗೆ, ಯಾವುದೇ ಆದಂತಹ ಅಡಚಣೆಗಳಿಗೆ ಉಂಟಾಗದಂತಹ ನೀತಿ ನಿಯಮಗಳು ರಚನೆ ಆಗಬೇಕಂತ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರಲ್ಲೂ ಕೇಳ್ತೀನಿ. ನಮ್ಮ ಸ್ಲಮ್ ಏರಿಯಾಗಳಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಬೇಕು, ಇಂಪ್ರೂವ್ಮೆಂಟ್ ಆಗಲ್ಲ. ಅಲ್ಲಿ ಏನಿರುತ್ತೆ, ಬರೀ ಒಂದು ಸತಿ ಬಂದು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಹಂಚ್ಬಿಟ್ಟು ಅವ್ರುಗಳ ಓಟ್ಗಳನ್ನ ಜನರ ನಮ್ಮ ಆಕರ್ಷಣೆ ಮಾಡಿಕೊಂಡು ಓಟ್ಗಳನ್ನ ಕೇಳ್ಕೊಂಡು ಹೊರಟೋಗ್ತಾರೆ. ಆಮೇಲೆ 5 ವರ್ಷ ತನಕ ತಿರುಗಿ ನೋಡಲ್ಲ. ಯಾಕೆ ನೋಡಲ್ಲ? ಮೊದಲು ನಮ್ಮ ಸ್ವಾಭಿಮಾನದಿಂದ ನಾವು ಓಟ್ ಹಾಕೋದನ್ನ ಕಲಿಬೇಕು. ಜನರುಗಳೆಲ್ಲ ಯಾವುದೇ ಆದಂತಹ ಆಸೆ ಆಮಿಷಗಳಿಗೆ ಹೊಡೆದಂಗೆ ನಾವು
ನಮ್ಮ ಓಟನ್ನು ನಾವು ನಿಷ್ಠಾವಂತರಿಗೆ, ಪ್ರತಿಭಾವಂತರಿಗೆ, ವಿದ್ಯಾವಂತರಿಗೆ, ಮಾನವೀಯತೆ ಗುಣಗಳಿರುವಂತರಿಗೆ ನಾವು ಆಯ್ಕೆ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಂಡು ನ್ಯೂಸ್ 18 ಕನ್ನಡಕ್ಕೆ ಸ್ವಾಗತ. ಅದು ಎಲೆಕ್ಷನ್ ಟೈಮಲ್ಲಿ ಬಂದು ಕೇಳ್ತಾ ಇರೋದು ನಮಗಂತೂ ತುಂಬ ಖುಷಿ ಆಗೋಂಥ ವಿಷಯ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ವೋಟಿಂಗ್ ಪವರ್ ಇರುವಂಥವ್ರೇ. ಯಾಕಂದರೆ ನಮ್ಮ ಕೈಗಳಲ್ಲೇ ಯಾವುದೋ ಒಂದು ಒಳ್ಳೆ ಸರ್ಕಾರನ ರಚಿಸುವಂಥ ಒಂದು ಅವಕಾಶ ಇರುವಂಥ ಒಂದು ಅವಕಾಶ ಈ ಟೈಮಲ್ಲಿ ನಮಗೆಲ್ಲ ಬಂದಿದೆ ಸ್ನೇಹಿತರೆ. ಹಾಗಾಗಿ ಈಗೇನು ಅಂತಂತಂದರೆ ನಮಗೆ ಯಾವ ಸರ್ಕಾರ ಬೇಕು, ಸೆಂಟ್ರಲ್ ಆಗ್ಬೋದು, ಸ್ಟೇಟ್ ಆಗಿರ್ಬೋದು. ಆದರೆ ಸೆಂಟ್ರಲ್ ಸ್ಟೇಟ್ ಎರಡರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬ ಕಾಟ ಅಂತಂತಂದರೆ ನಮಗೆ ಪಾಕಿಸ್ತಾನದ ಭಾರಿ ದೊಡ್ಡ ಸಮಸ್ಯೆ ಇತ್ತು. ಅವ್ರದ್ದು ಎಷ್ಟೇ ಅವ್ರ ಭಯೋತ್ಪಾದನೆಗಳನ್ನೆಲ್ಲ ಸಹಿಸ್ಕೊಂಡು ಸೆಂಟ್ರಲಲ್ಲಿ ನರೇಂದ್ರ ಮೋದಿಜಿ ಅವರು ಮಾಡಿರುವಂಥದ್ದೊಂದು ಮಾತ್ರ ಜೀವನದಲ್ಲಿ ಎಲ್ಲ ಪ್ರತಿಯೊಬ್ಬ ಭಾರತೀಯನು ಸ್ಮರಿಸ್ಕೊಳ್ಳುವಂಥದ್ದು ಇದು. ಹಂಗಾಗಿ ಸೆಂಟ್ರಲಲ್ಲಿ ಬಿಜೆಪಿ ಸರ್ಕಾರ ಇದ್ದು ಸ್ಟೇಟಲ್ಲಿ ಸಮ್ಮಿಶ್ರ ಸರ್ಕಾರ ಏನಿದೆ ತುಂಬ ಚೆನ್ನಾಗೇ ಇದೆ. ಎರಡನ್ನೂ ಕ್ಲೀನಾಗಿ ನಡ್ಸ್ಕೊಂಡೇ ಹೋಯ್ತವೆ. 5 ವರ್ಷ ಇದು ಕಂಪ್ಲೀಟ್ ಆಗಲಿ ಅಂತ ಭಾಷಿಸ್ತಾ ಸೆಂಟ್ರಲಲ್ಲಿ ಬಿಜೆಪಿ ಬರಬೇಕು ಅಂತ ಬೇಡ್ತಾ ಎಲೆಕ್ಷನ್ ಅಂತ ಏನು ಎಲೆಕ್ಷನ್ ಮಾಡ್ತಾ ಇದಾರೋ ಏನೋ. ಡೈಲಿ ಬಸ್ಸಿಂದ ಬರ್ತಾ ನೋಡ್ತಾ ಇರ್ತೀನಿ, ರಸ್ತೆಗಳು ಸರಿಯಿಲ್ಲ. ಎಲೆಕ್ಷನ್ ಏನಾನ ಫಸ್ಟ್ ಬಂದು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಎಲ್ಲ ಪ್ರತಿದಿನ ಹೇಳ್ತಾನೆ ಇರ್ತಾರೆ. ಆದರೆ ಬಂದ ತಕ್ಷಣ ಓಟ್ ಕೇಳ್ತಾರೆ, ಕಾಲಿಗೆ ಬೀಳ್ತೀವಿ ಅಂತ ಕಾಲಿಗೂ ಬೀಳ್ತಾರೆ. ಓಟೇನೋ ಹಾಕ್ರಿ ಅಂತೇಳಿ ಅದೇನು ಮಾಡ್ತೀರಾ, ಓಟ್ ಹಾಕಿದ ತಕ್ಷಣ ಕಾಲಲ್ಲೋ ದದೆ ಹೋಗ್ತಾರೆ. ಏನ್ರಿ ಇದೆ ಸರ್ಕಾರ ಅಂದರೆ? ಪ್ರತಿದಿನ ನೋಡ್ತಾನೆ ಇರ್ತೀನಿ. ಹಳ್ಳಿಯಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿವರೆಗೂ. ಒಂದು ರೋಡೇನೂ ಸರಿ ಇಲ್ಲ. ಸರಿ ಇದ್ದರೆ ಅರ್ಧಕ್ಕನ ರೋಡ್ ಮಾಡಿರ್ತಾರೆ, ಇನ್ನು ಅರ್ಧ ರೋಡೇ ಇರಲ್ಲ, ನೀಟಾಗಿ ರೋಡೇ ಇರಲ್ಲ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಕಾಲೇಜ್ ಹತ್ರ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಎಲ್ಲಿ ನೋಡಿದ್ರು ಅಷ್ಟೇ. ಪಾರ್ಟಿ ಅನ್ನೋದಂತ ಅಲ್ಲ, ಒಟ್ಟಲ್ಲಿ ಉತ್ತಮವಾಗಿ ಒಳ್ಳೆ ಸರ್ಕಾರ ಅನ್ನೋದು ಬರಬೇಕು. ಸಮಾಜಕ್ಕೆ, ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋಗಿದ್ರೆ ಒಳ್ಳೆ ಸರ್ಕಾರ ಬರಲಿ. ಭವ್ಯ ಭಾರತದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಎಂಬುದು ತುಂಬಾ ವ್ಯವಸ್ಥಿತವಾಗಿ ನಡೆಯುವಂತಹ ಕಾರ್ಯಕ್ರಮ. ಇಂಥದ್ರಲ್ಲಿ ಯಾವುದೇ ರಾಜಕೀಯ ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲ ಉತ್ತಮವಾದಂತಹ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಅಂತಹ ಸುಭದ್ರ ಸರ್ಕಾರಗಳು ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಈ ಚುನಾವಣೆ ಮತವು ಪ್ರತಿಯೊಬ್ಬರ ಅತ್ಯಮೂಲ್ಯವಾದ ಮತವನ್ನು ಉತ್ತಮ ನಾಯಕರನ್ನು ಆಯ್ಕೆ ಮಾಡುವ ಮುಖಾಂತರ ತಮ್ಮ ಮತವನ್ನು ಚಲಾಯಿಸಬೇಕು. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಅನುಷ್ಠಾನದಲ್ಲಿರುವ ಮೋದಿಜಿಯವರ ಹಲವಾರು ಯೋಜನೆಗಳು ಎಲ್ಲರಿಗೂ ಸಹಕಾರಿಯಾಗಿದ್ದು, ಆಯುಷ್ಮಾನ್ ಭಾರತ ಇತ್ಯಾದಿ ಯೋಜನೆಗಳನ್ನು ಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಉತ್ತಮವಾದ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರ ಮತವು ಅತ್ಯಮೂಲ್ಯವಾಗಿರುತ್ತದೆ. ಓಟ್ ಇವಾಗ ನಮ್ಗೆ ಎಲೆಕ್ಷನ್ಸ್ ಬಂದಿದೆ, ಸೊ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಓಟ್ ಹಾಕ್ಲೇಬೇಕು. ಯಾವಾಗಲೂ ಸ್ವಲ್ಪನೇ ವೋಟಿಂಗ್ ಇದಾಗೋದು, ಲೈಕ್ ಪರ್ಸೆಂಟೇಜ್ ತುಂಬಾ ಕಮ್ಮಿ ಆಗುತ್ತೆ ವೋಟಿಂಗಿಗೆ. ಸೊ ನಾವು ಎಚ್ಚೆತ್ಕೋಬೇಕು, ಅದು ನಮ್ಮ ಪವರ್. ಅದನ್ನ ನಮಗೆ ಯಾವಾಗಲೂ ಸಿಕ್ಕಲ್ಲ. ನಮಗೆ ಬೇಕಾದಂಗೆ ನಾವು ಮಾಡ್ಕೋಬೇಕಂದ್ರೆ ನಾವು ಅದನ್ನ ಇದು ಮಾಡಲೇಬೇಕು, ನಾವು ವೋಟ್ ಹಾಕ್ಲೇಬೇಕು. ಸೊ ಎಲ್ಲರೂ ಬಂದು ವೋಟ್ ಹಾಕಿ, ಅದು ನಿಮ್ಮ ಕೈಲಿರೋ ಪವರ್ ತೋರಿಸ್ಬೇಕು. ನಾವೇನು ಅಂತ ಜನರು ಪವರ್ ತೋರಿಸ್ಲೇಬೇಕು. ಇಲ್ಲ ಸೆಂಟ್ರಲ್ ಅಲ್ಲಿ ನಾವು ಮೋದಿಜಿ ಗೌರ್ಮೆಂಟೇ ಬೇಕು. ಸೊ ಏಕೆಂದ್ರೆ ಅವರು ಇಷ್ಟು ವರ್ಷದಿಂದ ನಮಗೆ ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷ ಆದ್ರೂ ಮಾಡಿರೋದು ಅಷ್ಟೊಂದು ಏನು ಇಲ್ಲ. ನಮಗೆ ಕಾಣಿಸಿರೋ ಅಭಿವೃದ್ಧಿ ಇಂಡಿಯಾ ಇನ್ನೂ ಇಲ್ಲೇ ಇದೆ. ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ರೆ ಏನಾಗುತ್ತೆ, ಕೊಡೋಣ ನೋಡೋಣ. ಅವರಿಗೆ 70 ವರ್ಷನೇ ಕೊಟ್ಟಿದೀವಂತೆ, ಇನ್ನೊಂದು ಮೋದಿ ಕೊಡೋಣ ನೋಡೋಣ. ಅವ್ರ ತಾಕತ್ ಏನು ಅಂತ ಈಗಲೇ ತೋರಿಸಿದ್ದಾರೆ, ಇನ್ನು ತೋರಿಸ್ತಾರೆ ಅನ್ನೋದು ನಂಬಿಕೆ ಇದ್ದೇ ಇದೆ. ಸೊ ಮೋದಿಜಿಗೆ ಜೈ. ನಮ್ಮ ಓಟು ಮೋದಿಗೇನೆ. ಈಗ ರಾಜಕೀಯ ಜೀವನ ಯಾವ ಥರ ಇದೆ ಅಂದರೆ, ಈಗ ಒಂಥರ ಶೋಕಿ ಆಟ ಆ ಥರ ಆಗಿದೆ. ಯಾವ ಥರ ಅಂದರೆ, ಒಂದು ದಿನ ಮೋಜು ಮಸ್ತು. ಅವತ್ತು ಎಲೆಕ್ಷನ್ ಟೈಮಿಗೆ ಬಂದು ಮೊದಲು ಮಾಂಸ, ಬಿರಿಯಾನಿ, ಅವ್ರಿಗೇನೇನು ಬೇಕು ಅಂತ ಅವತ್ತು ತೀರಿಸ್ಕೊತಾರೆ. ಮತ್ತೆ ಅದಾದಮೇಲೆ ಯಾವುದೇ ರೀತಿಯಾದ ಒಂದು ಇದನ್ನು ಕೇಳೋಕೆ ಹೋದಾಗ ಕರೆಕ್ಟಾಗಿ ಸ್ಪಂದಿಸಲ್ಲ. ರಾಜಕೀಯ ಒಂಥರ ಮೋಜಿನ ಮಸ್ತಿ ಆಗಿದೆ. ಯಾವ ಥರ ಮುಖಂಡ ಬೇಕು ಅಂತ ಅಂದರೆ, ಮತ್ತೆ ಫಸ್ಟು ಅವ್ರಿಗೆ ಟಿಕೆಟ್ ಕೊಡಬೇಕಾದ್ರೆ ಆತ ಎಜುಕೇಟೆಡ್, ಆ ಥರ ನಾಗರಿಕವಾಗಿ ನಡ್ಕೊತಾನ, ಯಾವ ಥರ ಅಂತ ನಾಯಕರನ್ನ ಸೆಲೆಕ್ಟ್ ಮಾಡಿ ಅವನಿಗೆ ಒಂದು ಸೀಟ್ ಅಂತ ಕೊಡಬೇಕು. ನಾವು ಪ್ರಸ್ತುತವಾಗಿ ತುಮಕೂರು ಬಗ್ಗೆ ಮಾತಾಡಬೇಕಾದ್ರೆ, ಈಗ ಮುದ್ದನ್ಮೇಗೌಡರು ಇರೋದ್ರಿಂದ ತುಂಬ ಒಳ್ಳೆ ಡೆವಲಪ್ಮೆಂಟ್ಸ್ ನಾವು ತುಮಕೂರಲ್ಲಿ ನಾವು ಕಂಡಿದ್ದೀನಿ. ಯಾವುದೇ ರೀತಿ ಪಕ್ಷಾತೀತವಾಗಿ ನಾನು ಮಾತಾಡ್ತಿಲ್ಲ. ಕಾಂಗ್ರೆಸ್ ಆಗಲಿ, BJP ಆಗಲಿ, ಸೆಂಟ್ರಲ್ ಈಗ BJP ತುಂಬ ಒಳ್ಳೆ ಕೆಲಸ ಮಾಡಿದೆ. ಮತ್ತು ಸೆಂಟ್ರಲಲ್ಲೂ ನಮ್ಗೆ ತುಂಬ ಖುಷಿಯಾಗಿದೆ BJP ಇರೋದ್ರಿಂದ. ಕಾಂಗ್ರೆಸ್ ಇದೆ ಅಂತಲೂ ನಾನು ಮಾತಾಡ್ತಿಲ್ಲ. ಮುದ್ದನ್ಮೇಗೌಡರು ಬಂದಾಗಲಿಂದ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಚುನಾವಣೆ ಅಂತ ಹೇಳ್ತಿರ್ತಾರೆ ಯಾವಾಗೂ. ಚುನಾವಣೆ ಟೈಮಲ್ಲಿ ರಾಜಕೀಯ
ವ್ಯಕ್ತಿಗಳು ಓಟ್ ಕೇಳಕ್ಕಂತ ಬರ್ತಾರೆ. ಆವಾಗ ರೈತರ ಮಕ್ಳಿಗೂ ನಿಮ್ಮ ಕೆಲಸ ಕೊಡಿಸ್ತೀವಿ, ಹಂಗೆ ಹಿಂಗೆ ಅಂತ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಚುನಾವಣೆ ನಡೆದ ನಂತರ ಅವ್ರು ಗೆದ್ಮೇಲೆ ನಾವೇನಾದರೂ ರೈತರು ಏನಾದರೂ ಹೋಗಿ ಕೇಳಿದ್ರೆ ಆವಾಗ ಅವ್ರು ಕಿವಿಗೆ ಹಾಕೊಳ್ಳಲ್ಲ. ನಾನೀಗ ಬ್ಯುಸಿ ಇದ್ದೀನಿ, ನನ್ಗೆ ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಹೇಳ್ತಿರ್ತಾರೆ. ಯಾರಿಗೂ ಹೇಳದೆ ಅವ್ರು ಹೇಳಿದ ಕೆಲಸ ಒಂದು ಮಾಡಲ್ಲ. ಮತದಾರರು ಅಷ್ಟೇ, ಎಲೆಕ್ಷನ್ ಟೈಮಲ್ಲಿ ಪಕ್ಷ ಅಂತ ಹೋಗ್ಬಾರ್ದು, ಯಾರು ವ್ಯಕ್ತಿ ಅಂತವರು. ಈ ವ್ಯಕ್ತಿನ ಆಯ್ಕೆ ಮಾಡಿದ್ರೆ ಇವ್ರು ನಮ್ಗೆ ಒಳ್ಳೇದು ಮಾಡ್ತಾರ, ಸಮಾಜಕ್ಕೆ ಒಳ್ಳೇದು ಮಾಡ್ತಾರ ಅನ್ನೋದು ವ್ಯಕ್ತಿ ಮತದಾರರ ತಲೆಯಲ್ಲಿರಬೇಕು. ಯೋಚನೆ ಮಾಡಿ ಎಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ಅವರು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು ಮತದಾರರು. ಮತದಾನವನ್ನು ಬರೀ ನೀವು ಕೇಂದ್ರ ಸರ್ಕಾರವನ್ನು ಬರೀ ವ್ಯಕ್ತಿಗತವಾಗಿ ಯಾರು ವೋಟ್ ಮಾಡಬೇಡಿ ಪ್ಲೀಸ್. ಯಾರೇ ಇರಲಿ, ಮತ್ತು ಪ್ರಾಂತೀಯವಾಗಿ ಯಾವ ಒಂದು ಪಕ್ಷ ಇದೆ ಅದಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು. ನಮ್ಮ ಸ್ಥಳೀಯವಾಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಮ್ಮ ಓಟು. ಅದರ ಪ್ರಕಾರ ನಮಗೆ ಯಾರು ಚೆನ್ನಾಗಿ ನಮ್ಮ ಊರಿನ ಬಗ್ಗೆ ಗಮನ ಹರಿಸ್ತಾರೋ ಅಂಥ ಒಂದು ವ್ಯಕ್ತಿಗೆ ಓಟನ್ನು ಹಾಕ್ಬೇಕಂತ ನಾನು ಕೇಳ್ಕೊತೀನಿ. ಅದೇ ರೀತಿಯಾಗಿ ನಮ್ಮ ಓಟು ಕಾಂಗ್ರೆಸ್. ಇಷ್ಟೊತ್ತು ತುಮಕೂರಿನ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೇವಲ ವಿದ್ಯಾವಂತರ ಅಭಿಪ್ರಾಯ ಮಾತ್ರ ಸಂಗ್ರಹಿಸಲಾಗಿತ್ತು. ಈಗ ನಮ್ಮ ಒಂದು ಏನು ಕೇಳ್ರಪ್ಪ ಕೇಳಿ ಒಂದು ತಂಡದ ನೋಟ ಈಗ ಮೂರು ಪಕ್ಷದ ಕಾರ್ಯಕರ್ತರೊಳಗೆ ಹೋಗಿದೆ. ಏನಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು. ತುಮಕೂರಿನಲ್ಲಿ ಆ ಮೂರು ಪಕ್ಷದ ಕಾರ್ಯಕರ್ತರು ಹೇಗಿದ್ದಾರೆ, ಅವರಿಗೆಲ್ಲ ಯಾವ ತರಹದಂತ ಜನಪ್ರತಿನಿಧಿ ಬೇಕು, ಈಗಿರೋಂಥ ಜನಪ್ರತಿನಿಧಿಗಳೇ ಸಾಕಾಗುತ್ತಾ ಅಥವಾ ಟಿಕೆಟ್ ಗೊಂದಲ ಹೇಗಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ. ಈಗ ನನ್ನ ಬಲಭಾಗದಲ್ಲಿ ನೋಡ್ಬೋದು, ನಮ್ಮ ಗಾಡಿ ಕೂಡ ಒಂದು ರೆಡಿ ಆಗಿದೆ. ಆ ಗಾಡಿನೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತೆ ಮಹಿಳಾ ಕಾರ್ಪೊರೇಟರ್ಸ್ಗಳು ಬಂದಿದ್ದಾರೆ. ನೀವು ಈ ಕಡೆ ನೋಡ್ಬೋದು, ಇಲ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಾಗಬಹುದು ಮತ್ತೆ JDS ಕಾರ್ಯಕರ್ತರಾಗಬಹುದು. ಎಲ್ಲರೂ ಕೂಡ ಬಂದು ಅಂತ ನಾ ಮುಂದು ತಾ ಮುಂದು ಹೇಳಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಾಥ್ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಏನು ನಾವು ಒಂದು ಕೇಳ್ರಪ್ಪ ಕೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಎಲ್ಲರೂ ಕೂಡ ಬಂದು ಇಲ್ಲಿ ಮಾತಾಡುವಂತ ಪ್ರಯತ್ನ ಮಾಡ್ತಾರೆ. ನಮ್ಮ ದೇಶದಲ್ಲಿ ನಾವು ಆ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಸ್ವಾತಂತ್ರ್ಯ ಕೊಡ್ತಲ್ಲ, ಆ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮ ಹಿರಿಯರು ನೋಡಿದ್ರು. ಆದರೆ 2019 ನಮಗೆ ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಸರ್ವಾಧಿಕಾರಿ ಧೋರಣೆ ತೋರುವಂಥ ಒಬ್ಬ ಪ್ರಧಾನಿನ ನಾವು ಕಂಡಿದ್ದೀವಿ. ನಮ್ಮ ದೇಶದ ಯುವಕರ ಉದ್ಯೋಗಗಳನ್ನ ಕಿತ್ಕೊಂಡ ಒಂದು ಪ್ರಧಾನಿನ ಕಂಡಿದ್ದೀವಿ. ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರ ಕುಟುಂಬಗಳನ್ನ ಬೀದಿಗೆ ತಂದಂಥ ಪ್ರಧಾನಿಯನ್ನು ಕಂಡಿದ್ದೀವಿ. ರೈತರಿಗೆ ಏನು ಅವರಿಗೆ ಸಾಲ ಮನ್ನಾ ಮಾಡಬೇಕು ಅದನ್ನು ಮಾಡಿದಂಥ ಒಬ್ಬ ನಿರುಪಯುಕ್ತ ಪ್ರಧಾನಿನ ನಮ್ಮ ದೇಶ ಇವತ್ತು ಕಂಡಿದ್ದೀವಿ. ನಾವೆಲ್ಲರೂ ಇವತ್ತು UPA ಗೌರ್ಮೆಂಟ್ ಅನ್ನ ಸೆಂಟ್ರಲ್ ಅಲ್ಲಿ ತರಲೇಬೇಕು. ಚೌಕಿದಾರ್ ಯಾರು ಅಂತಂದ್ರೆ ಈ ದೇಶದ ಪ್ರಧಾನಿ. ಹಾಗಾಗಿ ನಮ್ಮ ದೇಶವನ್ನ ಸದೃಢಗೊಳಿಸಬೇಕು, ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕಂತಂದ್ರೆ UPA ಗೌರ್ಮೆಂಟ್ ಬರಲೇಬೇಕು. ಆದ್ರೆ ಬಿಜೆಪಿನವರು ಇವರಿಗೆ ಹೆಂಗ್ ಗೊತ್ತು ರಕ್ಷಣಾ ಇಲಾಖೆ ಮಾಹಿತಿಗಳು? ಇವ್ರು ಹೇಳ್ತಾರೆ, ಒಬ್ಬ ಯಾರೋ ರಾಜನಾಥ್ ಸಿಂಗ್ ಹೇಳ್ತಾರೆ ಉದರ್ 300 ಮರ್ ಗಯೆ, ಅದಾಗಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ 400 ಮರ್ ಗಯೆ ಅಂತ ಹೇಳ್ಬಿಟ್ಟು, ಇನ್ನೊಂದ್ ಕಡೆ ಹೋಗ್ಬಿಟ್ಟು ಪ್ರಧಾನಿ ಹೇಳ್ತಾರೆ ನಾನು ಭಾರಿ ಉತ್ತರ ಕೊಟ್ಟಿದ್ದೀನಿ ಅಂತ. ಇವ್ರ ಯೋಗ್ಯತೆಗೆ ಒಂದು ರಾಮ ಮಂದಿರ ಕಟ್ಟೋದಕ್ಕಾಗ್ಲಿಲ್ಲ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಮನೆ ಬಾಗ್ಲಿಗೆ ಬಂದ್ರು, ಇಟ್ಕೆ ಕೊಡಿ, ದುಡ್ಡು ಕೊಡಿ, ಅಕ್ಕಿ ಕೊಡಿ ಅಂತ. ಸುಮಾರು 40,000 ಕೋಟಿಯ ಹಗರಣ ಆ ರಾಮ ಮಂದಿರ ಅಂತ ಹೇಳಿ ಇವ್ರು ರಾಮ ಮಂದಿರ ಕಟ್ಟಲಿಲ್ಲ, ಬಿಜೆಪಿಯ ಒಂದು ಆಫೀಸ್ ನ ಕಟ್ಟಿದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇಶದ ಪ್ರಧಾನಿ ಬದಲಾಗಲೇಬೇಕು. ನಮ್ಮ ಸ್ನೇಹಿತರು ಇಲ್ಲಿವರೆಗೂ ಹೇಳಿದ್ರು 60 ವರ್ಷ ದೇಶ ಆಳಿ ದೇಶನ ಯಾವ ಮಟ್ಟಕ್ಕೆ ತಂದು ಬಿಟ್ಟಿದ್ರು ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಿದೆ. ಇವ್ರು ಮಾಡಿರ್ತಕ್ಕಂಥ ದೇಶನ ಕೊಳ್ಳೆ ಹೊಡೆದು ಇಡೀ ದೇಶನೇ ಸರ್ವನಾಶ ಮಾಡಿ ಮುಂದೆ ದೇಶ ನೆಡ್ಸಕ್ಕಾಗ್ದಲ್ಲೇ ಇರೋಂಥ ಸಂದರ್ಭ ತಂದಂಥ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಪ್ರಧಾನಿಯಾದರು. ಇವ್ರು ಮಾಡಿರ್ತಕ್ಕಂಥ ಮೋಸ ವಂಚನೆ, ದೇಶಕ್ಕೆ ಮಾಡಿರೋ ಜನಗಳಿಗೆ ಮಾಡಿರೋ ಅನ್ಯಾಯನ ಸರ್ ಮಾಡ್ಸಕ್ಕೋಸ್ಕರ ಇಷ್ಟು ದಿವಸ ಟೈಮ್ ತಗೊಂಡಿದ್ದಾರೆ. ಹಿಂದೆ ಇದ್ರು ನಮ್ಮ ಮನಮೋಹನ್ ಸಿಂಗ್ 10 ವರ್ಷ ಸರ್ಕಾರ ನಡೆದ್ರು. ಒಳ್ಳೆ ಯಾವುದೋ ಆಡೋ ಹುಡುಗ ಹೋದಂಗು ಅವರು ಯಾವ ದೇಶದವರು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಇವತ್ತು ನಾವೆಲ್ಲರೂ ನಮ್ಮ ಕಾಂಗ್ರೆಸ್ JDSನವರು ನೋಡ್ತಾ ಇದ್ದಾರೆ, ದಿನಾಲು TV ನೋಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ಪ್ರಧಾನಿನ ಬೇರೆ ದೇಶದಲ್ಲಿ ನಡ್ಕೊಳ್ತಾ ಅಂತ. ಅದು ನಮ್ಮ ದೇಶಕ್ಕೆ ಸಲ್ಲ ಗೌರವ. ಈ ದೇಶದಲ್ಲಿ ಮತ್ತೆ ದೇಶ ಉಳಿಬೇಕು, ರಾಷ್ಟ್ರ ಭದ್ರತೆ ಇರಬೇಕು.
ಮತ್ತೆ ಸದೃಢವಾಗಿರ್ಬೇಕು ಅಂತಂದ್ರೆ ನರೇಂದ್ರ ಮೋದಿನೇ ಗೆಲ್ಬೇಕು. ಈಗ ಹೇಳ್ತಾ ಇದ್ವಿ ನಾವು, ಎಲೆಕ್ಷನ್ಗಿನ್ನ ಮೊದಲೇ ಹೇಳ್ತಾ ಇದ್ವಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳ್ಬಿಟ್ಟು. ಈಗ ತಾನೇ ಹೇಳಿದ್ರು ನಮ್ಮ ಸ್ನೇಹಿತರು, ಈ ದೇಶದ ಮುಂದಿನ ಪ್ರಧಾನಿ ನಾವು ಘೋಷಣೆ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು, ಅಲ್ಲೇ ಗೆದ್ದ ಅಲ್ಲೇ ಫೋಟೋ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟವ್ರಲ್ಲಿ. 108 ಕಂಟ್ರಿಗಳು ಸುತ್ತಾಡ್ಬೇಕು, 3.5 ಲಕ್ಷ ರೂಪಾಯಿ ಕೋಟು, 60,000 ರೂಪಾಯಿದು ಸೂಟು, 4.5 ಲಕ್ಷ ರೂಪಾಯಿದು ಕೋಟು. ನಮ್ಮ ದೇಶದ ಪ್ರಧಾನಮಂತ್ರಿ ರೈತ ಸಾಯ್ತಾ ಇದ್ದಾನೆ ಇಲ್ಲಿ. ತಿನ್ನೋ ಊಟ ಒಂದೊತ್ತಿಗೆ 4,500 ರೂಪಾಯಿ. ನಮ್ ರೈತ ಪಡ್ಕೊಂಡು ಸಾಯ್ತಾವನ್ ಕೇಳೋನಿಲ್ಲ ಇಲ್ಲಿ. ಮತ್ತೆ ಪ್ರಧಾನಿ ನಮ್ದು ಅಂತ ಚಪ್ಪ ನಿನ್ಸ್ಕ ಸೀನಾ ಅಂತಾರೆ. ಏನಕ್ಕೆ ಸೀನಾ ಇದು? ದೇವೇಗೌಡರದು ಸೀನಾ. ದೇವೇಗೌಡರದು ಎದೆ ಇದೆಯಲ್ಲ, ಮಾಜಿ ಪ್ರಧಾನ ಮಂತ್ರಿ ಆದಾಗ ಕಾಶ್ಮೀರದಲ್ಲಿ ಏನ್ ಮಾಡಿದ್ರು, ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು ಎಂಬುದಕ್ಕಂತ ನಾವು ಯೋಚನೆ ಮಾಡಬೇಕಾಗಿದೆ. ಕೆಲವರೆಲ್ಲ ಮಾತಾಡಿದ್ರು, ನಮ್ಮ ಬಿಜೆಪಿ ಸ್ನೇಹಿತರು ಕೆಲವರು ಬಾರಿ ವೇದಾಂತ ಹೇಳಿದ್ರು. ಬಿಜೆಪಿ ಸಿಂಗಲ್ ಅಜೆಂಡಾ ಏನ್ ಗೊತ್ತಾ? ಬಿಜೆಪಿ ಸಿಂಗಲ್ ಅಜೆಂಡಾ ಅಧಿಕಾರ. ಯಾರೇ ಕಳ್ಳರಾಗಿರ್ಬೋದು, ಅವನು ಉಗ್ರಗಾಮಿ ಆಗಿರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸಿದ್ಧಾಂತ ಇಲ್ಲ ಅವ್ರಿಗೇನು. ಫೈನಲಿ ಯಾರನ್ನಾರು ಕರ್ಕೊಂಡ್ಬಂದು ನಿಲ್ಸೋ ಅಜೆಂಡಾ. ಮೋದಿ ಅಂತ ಹೇಳ್ತಾರೆ, ಇಲ್ಲಿ ಪಕ್ಷದ ಸಿದ್ಧಾಂತ ಇಲ್ಲ, ಏನಿಲ್ಲ, ಯಾರನ್ನ ಎಲ್ಲಾರನ್ನೂ ತುಂಬ್ಕೊಂಡ್ಬಂದು ಹಾಕ್ತಾರೆ. ಇವತ್ತು ನಮ್ಮ ಮಿತ್ರ ಪಕ್ಷದವರೊಬ್ರು ಇಲ್ಲಿ ನಿಂತ್ಕೊಂಡು ಇಷ್ಟೊತ್ತಕ ಮಾತಾಡಿದ್ರು. ಅವರು ಕಳೆದ ಬಾರಿ ಯಾವ ಪಕ್ಷದಲ್ಲಿದ್ರು ಸ್ವಾಮಿ? ಬಿಜೆಪಿಲೇ ಇದ್ದಿದ್ದು, ಈಗ ಕಾಂಗ್ರೆಸ್ ಮಾತಾಡಕ್ ಅವಕಾಶ ಕೊಡಪ್ಪ. ಇವತ್ತು ಮೋದಿ ಅವರ ಉಡುಗೆ ತೊಡುಗೆಗಳ ಬಗ್ಗೆ ಮಾತಾಡಿದ್ರು ಅಲ್ವಾ? ಬಿಲ್ ತೋರಿಸಿ, ಮೋದಿ ಅವರು ಇಷ್ಟು 1,000 ಹಾಕೋತಿದ್ರು ಅನ್ನೋದು ಬಿಲ್ ತೋರಿಸಿ. ನೈತಿಕತೆ ಇದೆಯಾ? ಮಾತಾಡಕ್ಕೆ ರೈಟ್ಸ್ ಇರ್ಬೇಕು, ಯೋಗ್ಯತೆ ಇರ್ಬೇಕು. ಯಾವುದು ಗೊತ್ತಿಲ್ಲ, ಏನಿಲ್ಲ. ಅನಾಮತ್ತು ಮಾತಾಡೋದಕ್ಕೆ ಯಾವ ಪಕ್ಷ? ಇದು ರಾಜಕೀಯ ಸ್ವಾಮಿ. ಇವತ್ತು ಒಂದು ರಾಷ್ಟ್ರೀಯ ಪಕ್ಷನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆನೆ ಹೊತ್ತ ಮಹಿಳೆ ಮಲಗಿಸಿದೆ ಅಂದ್ರೆ ನಾಚಿಕೆ ಆಗಬೇಕು. ಆ ಪಕ್ಷಕ್ಕೆ ನಾಚಿಕೆ ಆಗಬೇಕು. ಎಲ್ಲಂದ್ರೆ ಯೋಗ್ಯತೆ ಇಲ್ಲ ಅಂತ ಹೇಳಿ ತೋರಿಸ್ಕೊಂಡು ಜಾತ್ಯತೀತ ಜನತಾದಳ ಗುಲಾಮರಾಗಿ ವರ್ತಿಸ್ತಾ ಇದ್ದಾರೆ. ಮಾತಾಡಕ್ಕೆ ನೈತಿಕತೆ ಇಲ್ಲ, ಗೊತ್ತಿಲ್ಲ ಅಂದ್ರೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಯಾವ ಮುಖ್ಯಮಂತ್ರಿನೂ ಫಸ್ಟ್ ಟೈಮ್ ಜೈಲ್ಗೆ ಹೋಗಿಲ್ಲ. ಆದ್ರೆ ಬಿಜೆಪಿ ಮುಖ್ಯಮಂತ್ರಿ ಜೈಲ್ಗೆ ಹೋಗಿ ರಿಯಾಲಿಟಿ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಏನ್ ಕೊಟ್ಟಿದೆ ಅಂತ ಇವ್ರು ಕೇಳ್ತಾರಲ್ಲ, ಕಾಂಗ್ರೆಸ್ ರಕ್ತ ಕೊಟ್ಟಿದೆ. ನಮ್ ತಾಯಿ ಇಂದಿರಾ ಗಾಂಧಿ ರಕ್ತ ಕೊಟ್ಟಿದ್ದಾರೆ, ನಮ್ ರಾಜೀವ್ ಗಾಂಧಿ ಅವರು ರಕ್ತ ಕೊಟ್ಟಿದ್ದಾರೆ, ದೇಶಕ್ಕೋಸ್ಕರ ರಕ್ತ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನ್ ಕೊಡ್ಬೇಕು? ಅದಕ್ಕಿಂತ ಜಾಸ್ತಿ ಈ ದೇಶಕ್ಕೆ ಏನ್ ಕೊಡ್ಬೇಕು ಹೇಳಿ? ನರೇಂದ್ರ ಮೋದಿ ಬರೇ ಬಾಯಿಯವ್ರ ಬೇಡ ಅಚ್ಚೇ ದಿಲ್ ಅಂತ ಮಾಡ್ಕೊಡ್ತಾರೆ. ಮೇಡಮ್, ಇವ್ರು ಇಂದಿರಾ ಗಾಂಧಿ ಅವ್ರು ಬ್ಲಡ್ ಕೊಡೋರಂತೆ, ಬ್ಲಡ್ ಗ್ರೂಪ್ ಯಾವ್ದು ಅಂತ ಫಸ್ಟ್ ಅದನ್ನ ಹೇಳ್ರಿ. ಮೊದಲನೇದಾಗಿ ಯಡಿಯೂರಪ್ಪ ಜೈಲ್ಗೆ ಹೋದ್ರು, ಇಂದಿರಾ ಗಾಂಧಿ ಜೈಲ್ಗೆ ಹೋಗಿರ್ಲಿಲ್ವಾ? ಒಂದು ನಿಮಿಷ ಮಾತಾಡೋದಕ್ಕೆ ಕೇಳಿ. ಆಮೇಲೆ ಇಂದಿರಾ ಗಾಂಧಿ ನೋಡಿ, ಇಂದಿರಾ ಗಾಂಧಿ ಬ್ಲಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನರೇಂದ್ರ ಮೋದಿ ಕೆಜಿ 30 ರೂಪಾಯಿನ ಕೊಟ್ಬಿಟ್ಟು ಅಕ್ಕಿ ಕೊಡ್ತಾ ಇದ್ದಾರೆ. ಅವ್ರು ರೊಕ್ಕ ಕೊಟ್ಟರೆ ಅಕ್ಕಿ ಕೊಟ್ಟಿದ್ದಾರೆ. ಅನ್ನ ತಿಂದು 20 ದಿವಸ ಬದುಕ್ತಾ ಇದ್ದಾರೆ. ಬ್ಲಡ್ ತಗೊಂಡು ಏನ್ರಿ ಬದುಕ್ತಾರೆ? ಅನ್ನ ಕೊಡ್ತಾ ಇಲ್ವಾ? ಈ ಬಿಜೆಪಿನವರ ಬಂಡ ಬಿಜೆಪಿನವರು ಇವತ್ತು ಜನರನ್ನ ಹೆಂಗೆ ಮಕ್ಕಳು ಮಾಡ್ತಾರೆ, ಹೆಂಗೆ ಮೋಸ ಮಾಡ್ತಾರೆ ಅಂತಂದ್ರೆ ಇವತ್ತು ಹೇಳ್ತೀನಿ ಕೇಳಿ. ಇವತ್ತು ಈ ತುಮಕೂರು ನಗರದಲ್ಲಿ ಬಸವರಾಜು ಅವರ ಕೊಡುಗೆ 0. ಮುದ್ದನ್ಮೇಗೌಡರು ಇವತ್ತು ಇಸ್ರೋವನ್ನ ತುಮಕೂರಿಗೆ ತಂದಿದ್ದಾರೆ, HAL ನ ತುಮಕೂರಿಗೆ ತಂದಿದ್ದಾರೆ, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡಿದ್ದಾರೆ. ಇವತ್ತು ಸರ್ಕಾರದಿಂದ ಎಷ್ಟೋ ಜನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಿಮಗೆ ರಾಜಕೀಯ ಬೇಕು. ಮೂಲ ಬಿಜೆಪಿಗೆ ಟಿಕೆಟ್ ಕೊಡಕ್ಕಾಗ್ತಿಲ್ಲ. ನಿಮ್ ಕೈಲಿ ಮೂಲ ಬಿಜೆಪಿನವರಿಗೆ ಟಿಕೆಟ್ ಕೊಡಕ್ಕಾಗ್ತಾ ಇಲ್ಲ. ಸಿಟ್ಟಿಂಗ್ MP ಆದಂತ ಮುದ್ದನ್ಮೇಗೌಡರಿಗೆ ಸೀಟ್ ಕೊಡೋಂತ ಆಗದ ಪಕ್ಷ ಮೈತ್ರಿ ಮಾಡ್ಕೊಂಡು ಅಂತ ಹೇಳ್ಕೊಂಡು ತುಮಕೂರಲ್ಲಿ ಯಾವುದೇ ತರದ ಇದಾಗಿಲ್ಲ. ಆಮೇಲೆ ಇವ್ರು ಹೇಳ್ತಾರೆ ತುಮಕೂರು ಕೊಡುಗೆ ಕರ್ನಾಟಕ ಕೊಡುಗೆ ಅಂತ ಹೇಳಿ. ಇವತ್ತು HAL ಬಂದಿದೆ ಯಾವ್ದಿಂದ, ಇಸ್ರೋ ಬಂದಿರೋದು ಯಾವ್ದಿಂದ, ಆಮೇಲೆ ನಮ್ಮ ಪಾಸ್ಪೋರ್ಟ್ ಬಂದಿರೋದು ಯಾವ್ದಿಂದ, ಫುಡ್ ಪಾರ್ಕ್ ಓಪನ್ ಆಗಿರೋದು ಯಾವ್ದಿಂದ.
MP ಯಾರಾಗಿದೆ ಸರ್? MP ಯಾರಾಗಿದೆ? MP ಲೆಕ್ಕ ಇಲ್ಲ. MP ಲೆಕ್ಕ ಇಲ್ಲ. ಮೋದಿ, ನರೇಂದ್ರ ಮೋದಿ ಅವ್ರ ಕೊಡುಗೆ, ಮೋದಿ ಅವ್ರ ಕೊಡುಗೆ, ಮೋದಿ ಅವ್ರ ಕೊಡುಗೆ, ನರೇಂದ್ರ ಮೋದಿ ಅವ್ರ ಕೊಡುಗೆಯನ್ನು ತುಮಕೂರು. ಬಿಜೆಪಿ ಪಕ್ಷದವ್ರಿಗೆ ನಿಮ್ಮ ಅಭಿವೃದ್ಧಿ ಏನು ಕೇಂದ್ರ ಸರ್ಕಾರದಲ್ಲಿ ಅಂತ ಕೇಳಿದ್ರೆ ಪದೇ ಪದೇ ಅವ್ರು ಉಚ್ಚಾರ ಮಾಡ್ತಾರೆ. ಬಿಜೆಪಿ ಅವರು ಮತ್ತೊಂದು 5 ವರ್ಷದ ಕಾಲಾವಕಾಶ ಕೊಡಿ ಅಂತಾರೆ. ಅಂದ್ರೆ ಫೇಲ್ ಆಗಿರೋ ಸ್ಟೂಡೆಂಟ್ ಇನ್ನೊಂದು ಅಟೆಂಪ್ಟ್ ಎಕ್ಸಾಮ್ ಬರೆಯಕ್ ಕೊಡಿ, ಮತ್ತೆ ಪಾಸ್ ಮಾಡ್ತೀನಿ ಓದ್ಕೊಂಬತ್ತು ಅಂತ ಅರ್ಥ. ಇದು ಅಭಿವೃದ್ಧಿ ಶೂನ್ಯ ಈ ಕೇಂದ್ರ ಸರ್ಕಾರದಲ್ಲಿ, ಅಭಿವೃದ್ಧಿ ಶೂನ್ಯ. ಈ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ವ್ಯಕ್ತಿ ಪೂಜೆನೇ ಪ್ರಮುಖವಾಗಿ ಬೆರೀತಾ ಇದೆ. ಅಪಪ್ರಚಾರ, ಸುಳ್ಳು ಆರೋಪದಲ್ಲಿ 5 ವರ್ಷ ಕಾಲಿಡಿದಂತ ಈ ಪಕ್ಷ ಏನಾದ್ರು ಇದೆ ಬಿಜೆಪಿ. ಮೂಲ ಬಿಜೆಪಿಗರೆಲ್ಲ ಇವರನ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ತುಮಕೂರು ನಗರದ ಕಾರ್ಯಕರ್ತರು, 3 ಪಕ್ಷದ ಕಾರ್ಯಕರ್ತರು ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ನಿಮ್ಮ ಒಂದು ಈ ಅಭಿಪ್ರಾಯಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅಯ್ಯಪ್ಪ, ಇವ್ರು ಏನ್ ಹಿಂಗೆ ಇವರು ತುಮಕೂರಿನ 3 ಪಕ್ಷದ ಕಾರ್ಯಕರ್ತರು ನಿಜವಾಗ್ಲೂ ಬಿಸಿಲಲ್ಲಿ ತುಂಬಾನೇ ಏನು ನಮ್ಮ ಒಂದು ಕೇಳ್ರಪ್ಪ ಕೇಳಿ ತಂಡಕ್ಕೆ ನಿಜವಾಗ್ಲೂ ಬೆವರ್ನೀರು ಇಳಿಸಿದ್ದಾರೆ. ಇವರು ನಾವು ಕೇಳದೆ ಒಂದಾದ್ರೆ ಇವ್ರು ಹೇಳದೆ ಒಂದು. ಯಾರು ನೋಡಿದ್ರು ತಮ್ಮ ಪಕ್ಷದ ನಾಯಕರ ಗ್ರೇಟ್ ಅಂತ ನಾವು ಹೇಳ್ತಾರೆ.